ಸಾಲು ಸಾಲು ಟೀಕೆ ಆಕ್ರೋಶದ ನಂತರ ರಾಜ್ಯ ಸರ್ಕಾರ ಕೊನೆಗೂ 3 ತಿಂಗಳಿಂದ ಬಂದಾಗಿದ್ದ ಗೃಹಲಕ್ಷ್ಮಿ ದುಡ್ಡು ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ನಾಳೆ ಚಾಲನೆ ಸಿಗ್ತಿದ್ದಾರೆ ಅಂತ ಹೇಳ್ತಿದ್ದೀನಿ. ಹೌದು ಸರ್. ಏನು ಎಚ್ಚೆತ್ತಿಲ್ಲ, ಅವ್ರಿಗೆಲ್ಲ ಗೊತ್ತಿತ್ರಿ. ಯಾವುದು ಸರ್? ದುಡ್ಡು ಆಗಿಲ್ಲ, ಹೋಗಿಲ್ಲ, ಗೊತ್ತಿತ್ತು ಸರ್. ಒಟ್ಟೊಟ್ಟಿಗೆ ಕೊಟ್ಟು ಜನನ್ ಸಂತೋಷ ಪಡಿಸೋಣ ಅಂತ ಅವರು. ಈ ಚಿಲ್ಲರೆ ಕೊಟ್ಬಿಟ್ರೆ ಖರ್ಚು ಮಾಡ್ಕೊಂಡ್ಬಿಡ್ತೀರಿ. ಉಂಡುಂಡ್ಯಾ ಕೊಟ್ರೆ ಜನ ಏನಕ್ಕಾರು ಬಳಸ್ಕೋತೀರಿ ಅಲ್ವಾ ಸಿದ್ದರಾಮಯ್ಯನವರೇ? ಹೋಗ್ಲಿ ಬಿಡಿ ಸರ್. ಇಲ್ಲ ಸರ್, ಇನ್ನು ಈ ಅಕ್ಕಿ ಕೊಡೋ ವಿಚಾರದಲ್ಲೂ ಒಂದು ಪ್ರಶ್ನೆ ಮೂಡ್ತಾ ಇದೆ ಸರ್. ಜೋಶಿ ಅವರು ಹೇಳಿದ್ದಾರೆ, ಈಗ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಜ್ಞಾನೋದಯ ಆಗಿದೆ ಅಂತ ಅಂದ್ಬಿಟ್ಟು ಈಗ 10 kg ಕೊಡ್ತಾರಂತೆ. ಬಟ್ ಆ ದುಡ್ಡು, ಆ ಅಕ್ಕಿಯನ್ನ ಖರೀದಿ ಮಾಡಲ್ಲ ರಾಜ್ಯ ಸರ್ಕಾರದವ್ರು ನೋಡಿಬೇಕಾದ್ರೆ ಅಂತ ತಾವು ಹೇಳಿದ್ರಿ ಒಂದು ಮಾತು ಹಿಂದೆ. ಏನೋ ಒಂದು ಯಾಕೆ ಅಂದ್ರೆ ದುಡ್ಡು ಕಡಿಮೆ ಆಗಿದೆ, ನೀವು ನೆನೆ ಇರಲಿಲ್ಲ. ಈಗ ದುಡ್ಡು ಕಡಿಮೆ ಆಗಿದೆ, ದುಡ್ಡು ಉಳಿಯುತ್ತೆ ಅಂತ ಖರೀದಿ ಮಾಡ್ತಿದ್ದಾರೆ. ಹಿಂದೆ ದುಡ್ಡು ಅವ್ರು ಉಳಿತಿರ್ಲಿಲ್ಲ ಯಾವುದುವೆ. 34 ರೂಪಾಯಿ 35 ರೂಪಾಯಿಗೋ ಕೇಳಿದ್ರು ಆಗ FCIನವರು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನವರು. ಹಾಗಾಗಿ ಅವ್ರು ಬೇಡ ಅಂದಿದ್ರು ಅಕ್ಕಿ. ಈಗ 10 ರೂಪಾಯಿ ಉಳಿತಿದೆ, ಹಾಗಾಗಿ ತಗೋತಿದ್ದಾರೆ ಅಕ್ಕಿನ. ಜೂನ್ವರೆಗೂ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ. ಅದಾದ್ಮೇಲೆ ಏನಾದ್ರು ನಮ್ಮ ದಾಸ್ತಾನಲ್ಲಿ, ನಮ್ಮ ಸ್ಟಾಕ್ಸ್ ಅಲ್ಲಿ, ಐಮ್ ಟಾಕಿಂಗ್ ಫುಡ್ ಸ್ಟಾಕ್ಸ್ ಅಲ್ಲಿ, ಗವರ್ಮೆಂಟ್ ಆಫ್ ಇಂಡಿಯಾನಲ್ಲಿ, ನಾಫೆಡ್ ಅಲ್ಲಿ, ಎಲ್ಲಿ ಬೇಕಾದ್ರೂ ಇರ್ಬೋದು, ಡೌನ್ ಆಗಿ ಏನಾದ್ರು ಬಿದ್ದೋಗ್ಬಿಟ್ಟು ರೇಟ್ ಬಂದ್ಬಿಟ್ರೆ ಆಗ ಇವ್ರು ತಗೋತಾರೋ ಇಲ್ವೋ ಹೇಳಕ್ ಬರಲ್ಲ. ಹಾಗಾಗಿ ಇವ್ರು ತಗೋತಿದ್ದಾರೆ. ಮತ್ತೆ 3 ತಿಂಗಳದ್ದು ದುಡ್ಡು, ಗೃಹಲಕ್ಷ್ಮಿ ದುಡ್ಡನ್ನು ನಾಳೆ ಚಾಲನೆ ಹಾಕ್ತಾರಂತೆ. ಯಾವುದು? ನವೆಂಬರ್ದು. ಏಕೆ ಡಿಸೆಂಬರ್ ಜನವರಿ ಇದೇನು ಸರ್ಕಾರದಿಂದ ದುಡ್ಡಿದೆ, ಸಿಕ್ಕಾಪಟ್ಟೆ ದುಡ್ಡಿದೆ. ಯಾಕ್ರಿ ಕಂತಲ್ಲ ಸಾಯಿಸ್ತೀರಿ ಅವ್ರನ್ನ ಪ್ರಾಣ ತಿನ್ನಕ್ಕೆ? ಕೊಟ್ಬಿಡ್ರಪ್ಪ 3 ತಿಂಗಳದ್ದು. 3 ತಿಂಗಳದ್ದು ಒಟ್ಟಿಗೆ ಕೊಡೋದಕ್ಕೆ 7,000 ಕೋಟಿ ಚಿಲ್ಲರೆ ಬೇಕು ಇವಾಗ. ಆದ್ರೆ ಏನಾಯ್ತು? ಎಲ್ಲಿ ತರ್ತಾರೆ ಸರ್ ಕೊಡಕ್ಕೆ 3 ತಿಂಗಳಿಂದ? ಹಿಂಗಂದ್ರೆ DK ದುಡ್ಡು ಬರುತ್ತೆ, ಹಿಂಗಂದ್ರೆ ಸಿದ್ದರಾಮಯ್ಯ ದುಡ್ಡು ಬರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಏನಕ್ಕೆ ಒದ್ದಾಡ್ತಿದ್ದೀರಿ? ಇದೇನಪ್ಪ ನಿಮ್ದು ಗ್ಯಾರಂಟಿ? ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಇದೇನಾ ಕೊಟ್ಟ ಮಾತಿನಂತೆ? ತುಂಬಾ ಮರ್ಯಾದೆ ಬೇಡವಾ ನಿಮ್ಗಳಿಗೆ? ಹಾಗಾದ್ರೆ ಮನ ಮರ್ಯಾದೆ ಬೇಡವಾ, ನಾಚಿಕೆ ಬೇಡವಾ? ಕಾಯಿಸಿದ್ಯಾಕೆ ಸರ್ ಜನರಿಗೆ? ಎಷ್ಟು ದಿವಸ ಕೊಡಿ, 3 ತಿಂಗಳದ್ದು ಕೊಟ್ಬಿಡಿ ಒಂದೇ ಸರಿಗೆ. ಅಡ್ವಾನ್ಸ್ ಕೊಡ್ರಿ 1 ತಿಂಗಳದ್ದು. ಮಾರ್ಚ್ ಕೊಟ್ಬಿಡಿ ಅತ್ತ ಕಡೆ ಅಡ್ವಾನ್ಸ್. ದುಡ್ಡಿದೆಯಲ್ಲ. ಜಮೆ ಪ್ರಕ್ರಿಯೆಯಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗಿದೆ, ಅದಕ್ಕೆ. ಯಾವುದು ಚೇಂಜ್ ಆಗಿಲ್ಲ. ಈ ಬುಲೆಟಿನ್ ಬುರುಡ ಬಿಡೋದ್ ಮೇಲೆ ನಿಲ್ಲಿಸ್ಬಿಡಿ. ನಮ್ಮ ಹತ್ರ ನೀವು ಸುಳ್ಳುಗಾರರು, ನೀವು ಮೋಸಗಾರರು, ನೀವು ನಿಮ್ಮ ದುಡ್ಡನ್ನು ತಿನ್ನಲು ಇರುವ ಆತುರಗಾರರು ಅಷ್ಟೇ. ಸುಳ್ಳು ಕೊಡ್ರಿ 3 ತಿಂಗಳದ್ದು ನೋಡೋಣ, ಕಾಸಿದ್ರೆ ನಿಮ್ಮ ಹತ್ರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.